ಹಲವಾರು ವಸ್ತುಗಳಿಂದ ರೆಡಿ ಮಾಡಬಹುದು. ಹೂವಿನ ಅಂದ ಚಂದಕ್ಕೆ ಸಾಟಿ ಯಾವುದೂ ಇಲ್ಲ. ಇಲ್ಲೊಬ್ರು ಸ್ಯಾಟಿನ್ ಟೇಪ್ ಅನ್ನ ಬಳಸಿ ಹೂವನ್ನ ರೆಡಿ ಮಾಡಿ ಅದರಿಂದ ಹೇರ್ ಬ್ಯಾಂಡ್ ಮಾಡುವ ವಿಧಾನ ಹೇಗೆ ಅಂತ ತೋರಿಸಲಿದ್ದಾರೆ. ಇದನ್ನ ಹೇಗೆಲ್ಲ ಸಿದ್ಧಪಡಿಸ್ತಾರೆ ಅಂತ ನೀವು ಸಹ ನೋಡಿ. ಸಿರಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾನು ಸ್ಯಾಟಿನ್ ರಿಬ್ಬನ್ ಇಂದ ಫ್ಲವರ್ ಮಾಡೋದನ್ನ ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಯಾಟಿನ್ ರಿಬ್ಬನ್ ಫ್ಲವರ್ ಮಾಡೋದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ 1 ಮೀಟರ್ ಸ್ಯಾಟಿನ್ ರಿಬ್ಬನ್, ಸೂಜಿ ಮತ್ತು ದಾರ, ಹೇರ್ ಬ್ಯಾಂಡ್, ಕುಂದನ್ಸ್ ಮತ್ತು ಬಾಲ್ ಗೋಲ್ಡನ್ ಚೈನ್ ಮತ್ತು ವೈಟ್ ಗ್ಲೂ. ಈಗ 1 ಮೀಟರ್ ಸ್ಯಾಟಿನ್ ರಿಬ್ಬನ್ ತಗೊಳ್ಳಿ. ಇದನ್ನ ಈ ಎಡ್ಜಸ್ನ ಒಂದು ಸ್ವಲ್ಪ ಬರ್ನ್ ಮಾಡ್ಕೋಬೇಕು, ಇಲ್ಲಾಂದರೆ ಥ್ರೆಡ್ ಬರುತ್ತೆ. ಅದಕ್ಕೆ 2 ಕಡೆನೂ ಈ ಥರ ಎಡ್ಜಸ್ನ ಬರ್ನ್ ಮಾಡ್ಕೋಬೇಕು. ಈ ರಿಬ್ಬನ್ ಎಡ್ಜ್ ಇರುತ್ತಲ್ಲ, ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಈ ಎಡ್ಜನ್ನು ಈ ಥರ ಫೋಲ್ಡ್ ಮಾಡಬೇಕು. ಈಗ ಮತ್ತೆ ಈ ಥರ ವಿ ಶೇಪ್ ಬರೋ ಹಾಗೆ ನಾವು ಇದನ್ನು ಮಾಡ್ಕೋಬೇಕು. ಇದು ಸೆಕೆಂಡ್ ಫೋಲ್ಡ್. ಮತ್ತೆ ಇದನ್ನು ಈ ಥರ ಕ್ಲೋಸ್ ಮಾಡ್ಕೋಬೇಕು. ಈ ಎಡ್ಜನ್ನು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಮಾಡಿಕೊಂಡು ಮತ್ತೆ ಈ ಸೆಕೆಂಡ್ ಟೇಪನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಈ ಎರಡನ್ನು ತೊಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಎಡ್ಜ್ ಶಾರ್ಪಾಗಿ ಬರೋ ಹಾಗೆ ಮಾಡ್ಕೋಬೇಕು ನಾವು. ಇದು ಒಂದು ಪೆಟಲ್ ಥರ ಬರುತ್ತೆ. ಮತ್ತೆ ಈ ಥರ ಫೋಲ್ಡ್ ಮಾಡಿ ಮತ್ತೆ ಸೆಕೆಂಡ್ ಇದೇ ಥರ ಫೋಲ್ಡ್ ಮಾಡಿಕೊಂಡು ಕಂಟಿನ್ಯೂ ಆಗಿ ಮಾಡ್ತಾ ಹೋಗಬೇಕು. ಮತ್ತು ಈ ಕಡೆ ಈ ಎಡ್ಜಸ್ ಶಾರ್ಪಾಗಿ ಬರೋ ಹಾಗೆ ಮಾಡ್ಕೋಬೇಕು ನಾವು. ಮಾಡಿ ಈ ಥರ ಕ್ಲೋಸ್ ಮಾಡಿ 3-4 ಪೆಟಲ್ಸ್ ಆದಮೇಲೆ ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ. ಇದು ಮಾಡಿ ಈ ಥರ ಬಂದು ಮತ್ತೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಇಷ್ಟಾದಮೇಲೆ ನಾವು ಒಂದು ಸೂಜಿ ಮತ್ತು ದಾರ ತಗೊಂಡು ಈ ಎಡ್ಜಸ್ನ ಕ್ಲೀನಾಗಿ ಸ್ಟಿಚ್ ಮಾಡಬೇಕು. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಇದನ್ನು ಹೀಗೆ ಇಟ್ಕೊಂಡು ಮತ್ತು ಇದೇ ಥರ ಫ್ಲವರ್ ಪೆಟಲ್ಸನ್ನು ಮಾಡ್ಕೊಂಡು ಹೋಗ್ಬೇಕು. ಒಂದು 20 ಪೆಟಲ್ಸ್ ಆದರೂ ಆಗಿರಬೇಕು. ಅದು 20 ಪೆಟಲ್ಸ್ ಇದ್ದರೆ ನಿಮ್ಮ ಫ್ಲವರ್ ಚೆನ್ನಾಗಿ ಕಾಣುತ್ತೆ. ಈ ಎಡ್ಜನ್ನು ಹೀಗೆ ಕ್ಲೀನಾಗಿ ಫೋಲ್ಡ್ ಮಾಡಿ ಈ ಥರ ಎಂಡ್ ಮಾಡ್ಕೋಬೇಕು. ಈ ಥರ ಎಂಡ್ ಆಗುತ್ತೆ. ಇವಾಗ ಈ ಗಂಟನ್ನು ನಾವು ಈ ಥರ ಕಂಪ್ಲೀಟ್ ಆಗುತ್ತೆ. ಒಂದು ಗಂಟು ಹಾಕಬೇಕು. ಈ ಥರ ಆದಮೇಲೆ ಈ ಥರ ಓಪನ್ ಇರುತ್ತೆ ಈ ಫ್ಲವರ್. ಅದಕ್ಕೆ ನಾವು ಇಲ್ಲಿ ಒಂದು ನಾಟ್ ಹಾಕಬೇಕಾಗುತ್ತೆ, ಒಂದು ಸ್ಟಿಚ್ ಹಾಕಬೇಕಾಗುತ್ತೆ. ಆವಾಗ ಇದು ಫ್ಲವರ್ ಆಕಾರ ಬರುತ್ತೆ. ಅದಕ್ಕೆ ನಾವು ಇಲ್ಲಿ ಈ 2 ಪೆಟಲ್ಸ್ ಈ ಥರ ಓಪನ್ ಇರೋದನ್ನು ಇಲ್ಲೊಂದು ಸ್ಟಿಚ್ ಮಾಡಬೇಕಾಗುತ್ತೆ. ಈ ಥರ ಇಲ್ಲಿ ಗಂಟನ್ನು ಹಾಕ್ತೀವಿ. ಇವಾಗ ಈ ಪೆಟಲ್ಸ್ ಸಪ್ರೇಟ್ ಆಗಿರುತ್ತೆ ನೋಡಿ, ಈ ಥರ ಬಂದಿರುತ್ತೆ. ಇವಾಗ ಈ ಪೆಟಲ್ಸ್ 2 ಜಾಯಿಂಟ್ ಮಾಡಿದಾಗ ನಿಮಗೆ ಫ್ಲವರ್ ಆಕಾರ ಬರುತ್ತೆ. ಅದಕ್ಕೆ ನಾವು ಇಲ್ಲಿ ಒಂದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ಕಾರ್ನರ್ನಲ್ಲಿ ಈ 2 ಈ ಥರ ಒಂದು ಸ್ಟಿಚ್ ಹಾಕಬೇಕು. ಈಗ ಈ ಫ್ಲವರ್ ರೆಡಿ ಆಗಿದೆ. ಇದಕ್ಕೆ ಡೆಕೋರೇಟ್ ಮಾಡೋದಕ್ಕೆ ಕುಂದನ್ಸ್ ಆಮೇಲೆ ಈ ಬಾಲ್ ಚೈನ್ನಿಂದ ಡೆಕೋರೇಟ್ ಮಾಡೋಣ. ಇದಕ್ಕೆ ಗ್ಲೂ ಹಾಕೋಣ ಮಧ್ಯದಲ್ಲಿ. ಈಗ ಈ ವೈಟ್ ಗ್ಲೂನ ಒಂದು ಸ್ವಲ್ಪ ಹಚ್ಚಿ ಕುಂದನ್ಸ್ ಅಥವಾ ಪರ್ಲ್ ಯಾವ್ದು ಚೆನ್ನಾಗಿ ಕಾಣುತ್ತೋ ನಿಮಗೆ ಆ ಥರ ಈ ಥರ ಇಟ್ಟು ಮತ್ತೆ ನಾನು ಈ ಗೋಲ್ಡನ್ ಇದನ್ನು ಹಾಕ್ತಾಯಿದ್ದೀನಿ. ಈ ಥರ
ಇದ್ರ ಸೈಜ್ ನೋಡಿಕೊಂಡು ಕಟ್ ಮಾಡಿಕೊಂಡು ಇದೊಂದು 5 ನಿಮಿಷ ಒಣಗಕ್ಕೆ ಬಿಡಬೇಕಿದು. ಈ ಥರ ಡೆಕೋರೇಟಿವ್ ಕುಂದನ್ಸ್ ಆಮೇಲೆ ಬಾಲ್ ಚೈನ್, ಗೋಲ್ಡನ್ ಬಾಲ್ ಚೈನ್ ಹಾಕಿರೋದನ್ನು ಒಂದು 5 ನಿಮಿಷ ಒಣಗಕ್ಕೆ ಬಿಡಬೇಕಿದು. ಇದು 5 ನಿಮಿಷ ಒಣಗಿದ ಮೇಲೆ ಇವಾಗ ಹೇರ್ ಬ್ಯಾಂಡನ್ನು ಫಿಕ್ಸ್ ಮಾಡೋದನ್ನು ತೋರಿಸ್ತೀನಿ. ಈ ಥರ ಫಾಸ್ಟ್ ಗ್ಲೂಯಿಂದ ಹೇರ್ ಬ್ಯಾಂಡ್ ಫಿಕ್ಸ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಥರ ಈ ಗ್ಲೂನ ಇದ್ರೊಳಗಡೆ ಹಚ್ಚಿ ಈ ಫಾಸ್ಟ್ ಗ್ಲೂನ ಈ ಥರ ಹಾಕಿ ಈ ಹೇರ್ ಬ್ಯಾಂಡನ್ನು ಈ ಥರ ಒಳಗಡೆ ಫಿಕ್ಸ್ ಮಾಡ್ಕೋಬೇಕು. ಈ ಥರ ಒಂದು 2 ನಿಮಿಷ ಈ ಥರನೇ ಇಟ್ಕೊಂಡ್ರೆ ನಿಮ್ಮ ಹೇರ್ ಬ್ಯಾಂಡ್ ರೆಡಿ ಆಗುತ್ತೆ. ನೀವು ಈ ಥರ ಹಾಕೋಬೋದು. ಈ ಥರ ನಾವು ಸುಂದರವಾಗಿರುವಂಥ ಹೂವಿಂದ ಹೇರ್ ಬ್ಯಾಂಡ್ ಕೂಡ ಮಾಡ್ಕೋಬೋದು. ಹಾಗೆ ನಾವು ಈ ಹೇರ್ ಬ್ಯಾಂಡನ್ನು ತೆಗೆದು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಿಕೊಂಡು ನಿಮ್ಮ ಹ್ಯಾಂಡ್ ಬ್ಯಾಗ್ಗೆ ಡೆಕೋರೇಟಿವ್ ಆಗಿ ಮಾಡ್ಕೋಬೋದು. ವೀಕ್ಷಕರೇ, ಎಷ್ಟು ಸುಲಭವಾಗಿ ಹೂವನ್ನ ರೆಡಿ ಮಾಡಿ ಅದರಿಂದ ಹೇರ್ ಬ್ಯಾಂಡ್ ಹೇಗೆ ಮಾಡಿದ್ರು ಅಂತ ತಿಳ್ಕೊಂಡ್ರಲ್ವಾ? ಅಂದ್ರೆ ಇಲ್ಲಿ ಒಂದೇ ವಸ್ತುವನ್ನ ಅನೇಕ ವಸ್ತುವನ್ನಾಗಿ ಉಪಯೋಗಿಸಬಹುದು. ಬಣ್ಣ ಬಣ್ಣದ ಹೂಗಳನ್ನ ನೀವೇ ರೆಡಿ ಮಾಡಿಕೊಂಡು ಹೇರ್ ಬ್ಯಾಂಡ್ ಅನ್ನು ಸಹ ನೀವೇ ಮನೆಯಲ್ಲಿ ಸಿದ್ಧಪಡಿಸಿಕೊಳ್ಳಬಹುದು.